ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಭೆ ಇರುತ್ತದೆ. ಅವನ ಪ್ರತಿಭೆಯನ್ನು ಉಳಿಸಿ ಬೆಳೆಸಿಕೊಂಡು ಬರಬೇಕಾಗಿದ್ದು ಎಲ್ಲರ ಕರ್ತವ್ಯ. ಹಾಗೆ ಉಳಿಸಿ ಬೆಳೆಸಬೇಕಾದರೆ ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗಬೇಕು. ಪ್ರೋತ್ಸಾಹ ಇಲ್ಲದಿದ್ದರೆ ಏನಾಗುತ್ತದೆ ಎಂಬುದನ್ನು ಪ್ರಯೋಗಗಳ ಮೂಲಕ ಕಂಡುಕೊಂಡಿದ್ದಾರೆ. ಪ್ರಯೋಗ ಅಂದರೆ ಹೇಗೆ? ಆ ಪ್ರಯೋಗದ ಬಗ್ಗೆ ಹೇಳೋಣ. ಆ ಪ್ರಯೋಗ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಯಾವುದನ್ನ ಪ್ರಯೋಗ? ಹಾರುವ ಅಂತಹ ನೊಣಗಳ ಬಗ್ಗೆ ಫ್ಲೈಯಿಂಗ್ ಅದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡುವುದು. ಫ್ಲೈಯಿಂಗ್ ಎಕ್ಸ್ಪೆರಿಮೆಂಟ್ ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಒಂದು ವಿಷಯ. ಅಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ. ಆ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ನಮಸ್ಕಾರ. ಇದು ಒಂದು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮುಂದುವರಿಯಲು ನಾವು ಏನು ಮಾಡಬೇಕೆಂಬುದನ್ನು ತಿಳಿಸುವಂತಹ ಒಂದು ವಿಷಯ. ಅಂದರೆ ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಹಲವು ರೀತಿಯಲ್ಲಿ ನಮಗೆ ಪ್ರತಿಭೆಯನ್ನು ಪ್ರದರ್ಶಿಸಬೇಕು, ನಾನು ಬೆಳೆಯಬೇಕು, ಏನಾದರೂ ಸಾಧನೆ ಮಾಡಬೇಕು ಎಂಬಂತ ಯೋಚನೆ. ಆದರೆ ಅದನ್ನ ಯಾರಾದರೂ ಬಂದು ನಿನ್ನಿಂದ ಸಾಧ್ಯವಿಲ್ಲ, ನೀನು ಮಾಡಬೇಡ ಅಂತ ಹೇಳಿದ್ರೆ ಅವರು ಅದನ್ನ ಬಿಟ್ಟು ಬಿಡ್ತಾರೆ. ಆವಾಗ ಅವರ ಪ್ರತಿಭೆ ಏನಾಗುತ್ತೆ, ಆ ಪ್ರತಿಭೆ ಏನಾಗಿ ಹೋಗುತ್ತೆ ಎಂಬುದನ್ನು ತಿಳಿಯೋಣ. ಅಂದರೆ ಇದಕ್ಕೆ ನಾವು ಫ್ಲೈಯಿಂಗ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ಅದರಲ್ಲಿ ಏನೇನಿದೆ ಆ ವಿಷಯಗಳನ್ನು ನಾವು ತಿಳಿದುಕೊಂಡಾಗ, ಅಯ್ಯಯ್ಯೋ ನಾವು ಹಿಂಗೆ ಮಾಡಿದ್ವಲ್ಲ, ನಮ್ಮಿಂದ ಈ ರೀತಿ ಆಗುತ್ತಲ್ಲ, ನಮ್ಮಿಂದ ನಮ್ಮ ಮಗ ಅಥವಾ ನಮ್ಮ ಮಗಳು ಅಥವಾ ನಮ್ಮ ತಮ್ಮ, ನಮ್ಮ ಅಣ್ಣ ಹೀಗೆಲ್ಲ ಆಗೋಯ್ತು, ಅವರಿಗೆ ನಾನೇ ಇದಕ್ಕೆಲ್ಲ ಕಾರಣ ಆಯ್ತಲ್ಲ ಅಂತ ಅನಿಸುತ್ತದೆ. ಆದರೆ ಆ ಎಕ್ಸ್ಪೆರಿಮೆಂಟ್ ಏನು, ಆ ಫ್ಲೈಯಿಂಗ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ಮುಖ್ಯವಾದದ್ದು. ನಮ್ಮ ಜೀವನ ಸಾಧನೆ ಮಾಡಲು, ನಾವು ಏನಾದರೂ ಒಂದು ಕೆಲಸ ಮಾಡಲು ನಮಗೆ ಉತ್ತೇಜನ ಸಿಗುತ್ತದೆ. ಅಂತಹ ಕೆಲಸದ ಬಗ್ಗೆ ಹೇಳೋಣ. ಈಗ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ, ಒಂದು ಹೆಣ್ಣು ಮಗಳು ಮುಂದೆ ನಿಂತಿರ್ತಾರೆ. ಆ ವ್ಯಕ್ತಿ ಮೈ ಉಜ್ಜುತ್ತಾ ಇರ್ತಾರೆ. ಅದನ್ನು ಕೇಳಿ ನಾವು ತಿರುಗಿ ನಿಂತು ಬೈದ್ರೆ ಆವಾಗ ಏನೋ ಬೈದ, ನೀನು ನನಗೆ ಬೈದ್ಯಾ ಹಾಗೀಗ ಅಂತ. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಕೈಯಲ್ಲಿದೆ ಆ ಆಯುಧ ಅಂತ ತಿಳ್ಕೊಂಡು ನಾವು ಕಣ್ಣಿನಿಂದ ದಿಟ್ಟಿಸಿ ನೋಡಿ, ಏನು ಪ್ರಾಬ್ಲಮ್ ನಿಮ್ಮದು, ಏನು ತೊಂದರೆ ಇದೆ ಎಂದು ಕೇಳಬೇಕು. ಆವಾಗ ಅವರು ಸಾಮಾನ್ಯವಾಗಿ ದೂರ ಸರಿ. ಅಂದರೆ ನಾವು ಬೇರೆ ರೀತಿಯಲ್ಲಿ ಒಂದು ಪಿನ್ನನ್ನು ತಗೊಂಡು ಆ ಪಿನ್ನಿನಿಂದ ಚುಚ್ಚಕ್ಕೆ ಹೋದರೆ ಆವಾಗ ಅದು ಯಾರ್ಯಾರಿಗೋ ಚುಚ್ಚಿ, ಯಾರ್ಯಾರೋ ಮೈಗೆ ಚುಚ್ಚಿ ಏನೇನೋ ಆಗಿಬಿಡ್ಬೋದು. ಆದರೆ ನಮ್ಮ ಒಂದು ನೋಟ ಇದೆಯಲ್ಲ, ಆ ಕಣ್ಣಲ್ಲಿ ನೋಟ, ಕಣ್ಣಿಗೆ ಕಣ್ಣಿಟ್ಟು ನೋಡಿದ್ವಿ, ಏನು ಪ್ರಾಬ್ಲಮ್ ನಿಮ್ಮದು, ಏನು ಸಮಸ್ಯೆ ಅಂತ ನಾವು ಕೇಳಿದಾಗ ಅವರು ನಡಗೋಗ್ತಾರೆ. ಇಷ್ಟು ಮಾಡಲಿಕ್ಕೂ ಧೈರ್ಯ ಬೇಕು. ಏನಾದರೂ ಕೆಲಸ ಮಾಡಬೇಕಾದ್ರೆ ಜನರ ಪ್ರೋತ್ಸಾಹ ಬೇಕು. ನಾವು ಈ ರೀತಿ ಕಣ್ಣರಳಿಸಿ ನೋಡಿದಾಗ ಏನು ಪ್ರಾಬ್ಲಮ್, ಎಲ್ಲರ ದೃಷ್ಟಿಯು ಆ ಕಡೆ ಬರುತ್ತೆ. ಧೈರ್ಯದಿಂದ ಕೇಳುತ್ತಿದ್ದಾರೆ ಎಂಬಂತಹ ಒಂದು. ಅದೇ ರೀತಿ ನಾವು ಮಾಡೋ ಕೆಲಸಗಳಿಗೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಏನು ಬೇಕಾದ್ರೂ ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಿದೆ. ಈಗ ನಾನು ಹೇಳೋ ಕತೆ ಅದಲ್ಲ. ಆ ಕತೆ ಅಂದರೆ, ಒಬ್ಬರು ತಮ್ಮ ಪ್ರಯೋಗದಲ್ಲಿ ಕೆಲವು ನೊಣಗಳನ್ನು ಹಿಡಿದು ಒಂದು ಬಾಟ್ಲಿಯೊಳಗೆ ಅದನ್ನು ಮುಚ್ಚಿಟ್ರು. ಅದರೊಳಗಿದ್ದಂತಹ ನೊಣಗಳು ಮೇಲಕ್ಕೆ ಹಾರಕ್ಕೆ ನೋಡಿದಾಗ ಮೇಲ್ಗಡೆ ಅದರ ಮುಚ್ಚಳಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಹೋಯಿತು. ಮತ್ತೆ ಹಲವು ಸಲ ಹೀಗೆ ಪ್ರಯತ್ನ ಪಟ್ಟು ಕೊನೆಗೆ ಇದು ನಮ್ಮಿಂದ ಇನ್ನು ಹೊರಗೆ ಹೋಗೋಕ್ಕಾಗೋದಿಲ್ಲ, ನನ್ನಿಂದ ಇನ್ನು ಹಾರಕ್ಕಾಗೋದಿಲ್ಲ ಎಂಬ ಸ್ಥಿತಿಗೆ ಬರುತ್ತದೆ. ಆ ಸ್ಥಿತಿಗೆ ಬಂದಾಗ ಅದೇನು ಮಾಡುತ್ತೆ, ಕೊನೆಗೆ ಕೆಳಗಲೆ ಅದು ನಡೀತಾ ಇರುತ್ತೆ, ಅದರೊಳಗೇನೆ ಸುತ್ತಾಡ್ತಾ ಇರುತ್ತೆ. ಮೇಲಕ್ಕೆ ಹಾರಬೇಕನ್ನೋ ಒಂದು ವಿಚಾರವನ್ನೇ ಅದು ಮರೆತು ಬಿಡುತ್ತೆ. ಯಾಕಂದರೆ ನೀವು ಮತ್ತೆ ಅದರ ಮುಚ್ಚಳವನ್ನು ತೆಗೆದು ನೋಡಿ, ಇದು ಮೇಲಕ್ಕೆ ಬರೋದೇ ಇಲ್ಲ, ಅದು ಹಾರಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾಕಂದರೆ
ಅದು ಅದರ ವಿಚಾರವನ್ನೇ ಮರ್ತೋಗಿರುತ್ತದೆ. ಇದೇ ಫ್ಲೈಯಿಂಗ್ ಎಕ್ಸ್ಪೆರಿಮೆಂಟ್ ಅಂದರೆ. ಫ್ಲೈಯಿಂಗ್ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದು ಒಬ್ಬ ಪ್ರೊಫೆಸರ್. ಅಂದರೆ ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಒಂದು ಜೀವಿಯನ್ನು ನಾವು ಅದರ ದಾರಿಗಡ್ಡ ಬಂದು ಅದರಲ್ಲಿರುವಂತಹ ಅದರ ಪ್ರತಿಭೆಯನ್ನು ಅಥವಾ ಅದಕ್ಕಾಗುವಂತಹ ದೈಹಿಕ ಶಕ್ತಿಯನ್ನು ನಾವು ಮೊಟಕುಗೊಳಿಸಿ ಅದನ್ನು ಆ ಶಕ್ತಿಯೇ ಇಲ್ಲದಂತೆ ಮಾಡುವಂತಹ ಒಂದು ವಿಧಾನ ಇದು. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ವ್ಯಕ್ತಿ ಏನೋ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಒಬ್ಬ ಚಿತ್ರಗಾರ ಇರ್ತಾನೆ, ಅವನು ಚಿತ್ರ ಬರೆಯೋನು. ಅವನು ಚಿತ್ರ ಬರೆಯೋ ಅವನ ಮಗುವಾಗಿರೋಲಿ ಅವನಿಗೆ ಟ್ಯಾಲೆಂಟ್ ಇರುತ್ತೆ ಅದರಲ್ಲಿ. ಆ ಟ್ಯಾಲೆಂಟನ್ನು ಅವನು ತೊರೆಯಲು ಅವನು ಚಿತ್ರ ಬರೀತಾ ಇರ್ತಾನೆ. ಅದನ್ನು ಅವನು ಅಯ್ಯೋ ನೀನಿದು ಬರೆದೆ ನಿನಗೆ ಜೀವನಕ್ಕೇನೂ ಆಗೋದಿಲ್ಲ, ಇದರಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳಿ ಅವನು ಅದನ್ನು ಬಿಟ್ಟು ಬಿಡುವಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಅವನು ಒಳ್ಳೆಯ ಚಿತ್ರ ಕಲಾವಿದ ಆಗ್ತಿದ್ದ, ಆದರೆ ಅವನನ್ನು ಇದರಿಂದ ನಿಮಗೆ ಜೀವನಕ್ಕೆ ಆಗೋದಿಲ್ಲ, ನಿನ್ನ ಜೀವನಕ್ಕೆ ಯಾವುದೇ ರೀತಿಯಲ್ಲೂ ಇದರಿಂದ ಉಪಯೋಗ ಇಲ್ಲ ಎಂಬಂಥ ಮಾತುಗಳಿಂದಾಗಿ ಅವನು ಅದನ್ನು ಮರೆತು ಬಿಡ್ತಾನೆ. ಅವನು ಕೊನೆಗೆ ಆ ಕೆಲಸ ಮಾಡುವುದನ್ನೇ ಅವನಲ್ಲಿರುವ ಪ್ರತಿಭೆಯನ್ನೇ ಕಳೆದುಕೊಂಡು ಬಿಡ್ತಾನೆ. ಅಥವಾ ಇನ್ನೊಬ್ಬ ಆ್ಯಕ್ಟರ್ ಇರ್ತಾನೆ, ನಟ, ಅವನಿಗೆ ಸಿನಿಮಾದಲ್ಲಿ ಅಥವಾ ನಾಟಕಗಳಲ್ಲಿ ಅಭಿನಯ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅವನು ನಾಟಕದ ಜೊತೆ ಹೋಗ್ತಾ ಇರ್ತಾನೆ. ಅಥವಾ ಮನೆಯಲ್ಲಿ ಅಥವಾ ಯಾವುದೇ ಸಮಯ ಸಮಾರಂಭದಲ್ಲಿ ಅವನು ನಾಟಕದಲ್ಲಿ ನೀ ಹಿಂಗೆ ಮಾಡ್ತಾಯಿದ್ರೆ ನಾಟಕ ಗೀಟಕ ಅಂತ ನೀನು ತಿರುಗ್ತಾ ಇದ್ದರೆ ನಿನಗೆ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ, ನಿನಗೆ ಜೀವನಕ್ಕೆ ದಾರಿ ಇರೋದಿಲ್ಲ ಎಂದೇಳಿ ಅವನಲ್ಲಿರುವಂತಹ ಅಭಿನಯವನ್ನು ಅದನ್ನು ಮೊಡಕುಗೊಳಿಸ್ತಾರೆ. ಅದೇ ನಮ್ಮ ನೊಣಗಳಿಗೆ ಆದ ಹಾಗೆ ಅದು ಬಾಟ್ಲಿ ಒಳಗೆ ತಳದಲ್ಲೇ ಉಳಿದು. ಹೀಗೆ ನಮ್ಮಲ್ಲಿರುವಂತಹ ಯಾವುದೇ ಪ್ರತಿಭೆಯನ್ನು, ಕತೆ ಬರೆಯುವಂಥ ಪ್ರತಿಭೆ ಆಗಿರ್ಬೋದು ಅಥವಾ ಯಾವುದೇ ಪ್ರತಿಭೆ ಆಗಿರ್ಬೋದು, ತಂದೆ ತಾಯಿಯಿಂದಲೇ ಮೊದಲು ಅವರಿಗೆ ಪ್ರೋತ್ಸಾಹ ಸಿಗಬೇಕಾಗಿದ್ದು. ಆದರೆ ತಂದೆ ತಾಯಿ ಇಂತಹ ಮಾತುಗಳಿಂದ ನಿನಗೆ ಅದರಿಂದ ಜೀವನ ಮಾಡೋಕ್ಕಾಗಲ್ಲ, ನಿನಗೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಎಂಬಂಥ ಮಾತುಗಳಿಂದಾಗಿ ಅವನನ್ನು ಅದರಿಂದ ಮುಂದೆ ಬರದಂತೆ ತಡೀತಾರೆ. ಅದರಿಂದಾಗಿ ಅವನು ಬಾಟ್ಲಿಯೊಳಗೆ ಹಾಕಿದ ನೊಣಗಳಂತೆ ಅವನು ತನ್ನ ಪ್ರತಿಭೆಯನ್ನು ಕಳೆದುಕೊಳ್ಳುತ್ತಾನೆ, ತನ್ನ ಶಕ್ತಿಯನ್ನು ಅವನು ಕಳೆದುಕೊಳ್ಳುತ್ತಾನೆ. ಓದುವ ವಿದ್ಯಾರ್ಥಿ ಆದರೂ ಅವನಿಗೆ ಓದೋಕ್ಕೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವ ವಿಷಯದ ಬಗ್ಗೆ ಅವರ ಆಸಕ್ತಿ ಇದೆ ಎಂಬುದನ್ನು ತಿಳಿಸಿ ಅದನ್ನು ತಿಳಿದುಕೊಂಡು ಅವನಿಗೆ ಯಾವ ವಿಷಯ ಕೊಡಬೇಕು. ಒಬ್ಬನಿಗೆ ಲಿಟ್ರೇಚರ್ ಓದಬೇಕಂತ ಆಸೆ ಇರುತ್ತೆ, ಅವನ ತಗೊಂಡು ಇಂಜಿನಿಯರಿಂಗ್ ಸೇರಿಸಿದ್ರೆ ಅವನ ಜೀವನದಲ್ಲಿರುವಂತಹ ಅವನಿಗೆ ಲಿಟ್ರೇಚರಲ್ಲಿರುವಂತಹ ಅವನಿಗೆ ಅದರಲ್ಲಿರುವಂತಹ ಅವನ ಆಸಕ್ತಿಗೆ ಕಳೆದುಕೊಂಡು ಆ ಕಡೆ ಅವನು ಇಂಜಿನಿಯರಿಂಗ್ ಓದೋಕ್ಕಾಗದೆ ಅಥವಾ ಅವನ ಲಿಟ್ರೇಚರನ್ನು ಓದಿ ಮುಂದುವರ್ಸೋಕ್ಕಾಗದೆ ಅವನು ತನ್ನ ಜೀವನದಲ್ಲಿ ಯಾವುದನ್ನು ಒಂದು ರೀತಿಯಲ್ಲಿ ಅವನು ಸಾಧನೆ ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ಬರುತ್ತದೆ. ಆದರೆ ಅದೇ ರೀತಿ ನೋಡಿ, ಕೆಲವರಿಗೆ ಡಾಕ್ಟರ್ ಆಗಬೇಕಂತ ಯಾವ ಆಸೆಯೂ ಇರೋದಿಲ್ಲ, ಆದರೂ ಅವನು ಇಂಜಿನಿಯರ್ ಆಗಬೇಕಂತ ಆಸೆ ಇರುತ್ತೆ, ಅವನ ತೊಗೊಂಡೋಗಿ ಡಾಕ್ಟರ್ ಆಗುವಂತಹ ಕೆಲಸಕ್ಕೆ. ಆದರೆ ಅವನಿಗೆ ಅಲ್ಲಿ ಆಸಕ್ತಿ ಇರೋದಿಲ್ಲ, ಅವನ ಆಸಕ್ತಿ ಯಾವುದಾದ್ರು ತಾಂತ್ರಿಕ ವಿಷಯಗಳಲ್ಲಿ ಅವನ ಆ ತಾಂತ್ರಿಕತೆಯನ್ನು ಅವನು ಮೈಗೂಡಿಸಿಕೊಳ್ಳಲು ಆತೊರಿತಾನೆ, ಅದರ ಅವಕಾಶ ಸಿಕ್ಕೋದಿಲ್ಲ. ಇಲ್ಲಿ ಡಾಕ್ಟರ್ ಆಗೋಕ್ಕೆ ಅವನಿಗಿರುವಂಥ ಶಿಕ್ಷಣ ಸಾಕಾಗೋದಿಲ್ಲ, ಅವನಿಗೆ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ, ಅವನಿಗೆ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲದಂತಾಗುತ್ತೆ. ಅವನು ಬಾಳುವಷ್ಟೇ ಬಾಟ್ಲಿಯೊಳಗೆ ಹಾಕಿದ ನೊಣದಂತಾಗುತ್ತದೆ. ಹಾರುವ ಶಕ್ತಿಯನ್ನು ಅವರು ಕಳೆದುಕೊಳ್ಳುತ್ತಾರೆ. ಆಸಕ್ತಿ ಕಳೆದುಕೊಂಡ ಮೇಲೆ ಅವರು ವಿದ್ಯೆಯನ್ನು ಕಲಿಯುವುದಿಲ್ಲ. ಹೀಗೆ ನಾವು ಪ್ರತಿಯೊಂದು ರಂಗದಲ್ಲಿ ನೋಡ್ಬೋದು, ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಇಂತಹ ವಿಚಾರಗಳನ್ನು ಗಮನಿಸ್ತಾ ಹೋಗ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಅವರ ಜೀವನ ಮುಂದುವರಿಯಬೇಕು ಎಂಬುದಕ್ಕೆ ಸರಿಯಾದ ಒಂದು ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಆ ಮಾರ್ಗದರ್ಶಕರು ಅವರಲ್ಲಿರುವಂತಹ ಪ್ರತಿಭೆ ಅಥವಾ ಅವರ ಆಸಕ್ತಿ, ಅವರಲ್ಲಿರುವ ಕುತೂಹಲ, ಅವನು ಮಾಡಬಹುದಾದ ಕೆಲಸ ಅಂಶಗಳನ್ನು ನಾವು ತಿಳಿದುಕೊಂಡು ಅವರಿಗೆ ಮಾರ್ಗದರ್ಶನ ನೀಡಬೇಕು. ಆದರೆ ಕೆಲವರಿಗೆ ನೀನು ಡಾಕ್ಟರ್ ಆಗಲೇಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಲಾಯರ್ ಆಗಬೇಕು, ನೀನು ಇದನ್ನು ಅವನಿಗೆ ಆಸಕ್ತಿ ಇಲ್ಲದ ವಿಷಯಗಳ ಬಗ್ಗೆ ಅವನ ತಲೆಗೆ ತುಂಬಿ ಅವನಿಗೆ ಆಸಕ್ತಿ ಇರುವಂಥ ವಿಷಯಗಳನ್ನು ಮರೆತು ಅವನು ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ. ಈಗ ನೋಡಿ, ನಿಮಗೆಲ್ಲರಿಗೂ ಗೊತ್ತಿದೆ ಮೊಲ ಮತ್ತು ಆಮೆಯ ಸ್ಪರ್ಧೆ. ಆಮೆ ನೋಡಿ, ಆಮೆ ನಿಧಾನ ಸಾಗೋದು, ಮೊಲ ವೇಗವಾಗಿ ಓಡೋದು. ಅಂದರೆ ಮೊಲ ಏನು ಮಾಡ್ತು, ಇವನ ಯಾರು ಆಮೆ ಅವನು ಯಾವುದರಲ್ಲೂ ಸಾಕಾಗಲ್ಲ, ನಾನು ಈಗಲೇ ಫಸ್ಟೇ ನನ್ನ ಎಲ್ಲ ಶಕ್ತಿಯನ್ನು ಬಳಸಿ ನಾನು ಮುಂದಕ್ಕೆ ಓಡಿ ಹೋಗ್ತಾನೆ, ನಾನು ಓಡೋಗಿ ಗುರಿ ತಲುಪುತ್ತೇನೆ ಎಂಬಂತೆ ಮೊಲ ಓಡ್ತಾ ಹೋಗುತ್ತೆ. ಓಡಿ ಸ್ವಲ್ಪ ದೂರ ಸುಸ್ತಾಗುತ್ತೆ. ಒಂದು ಮರ ಕಾಣಿಸ್ತು, ಮರದ ಬಳಿ ಅದು ಅಲ್ಲಿ ಮಲಗಿ ನಿದ್ದೆ ಮಾಡುತ್ತೆ. ಇನ್ನೂ ಆಮೆ ಬರೋದು ಎಷ್ಟೋ ಹೊತ್ತಿದೆ, ಆಮೆ ಬರೋದು ಬಹಳ ಹೊತ್ತಾಗುತ್ತೆ, ನಾನಿನ್ನು
ಅದು ಹೊರಗೆ ಮುಂದೆ ಎದ್ದು ಓಡಿದ್ರೆ ಸಾಕು, ಆಮೇಲೆ ನಿಧಾನಕ್ಕೆ ಬರುತ್ತಲ್ಲ, ಅದಕ್ಕೆ ಮೊದಲೇ ನಾನು ಗುರಿ ತಲುಪಬಹುದು ಎಂಬ ಉದ್ದೇಶದಿಂದ ಅದು ಮಲಗಿ ಸುಸ್ತಾಗಿತ್ತಲ್ಲ ಮರಿಗೆ. ಯಾಕಂದರೆ ಮೊದಲೇ ಅದರ ಎಲ್ಲ ಶಕ್ತಿಯನ್ನು ಬಳಸಿ ಅದು ಓಡ್ತು. ಯಾಕಂದರೆ ಆ ಸಂತೋಷಕ್ಕೆ, ಆ ಖುಷಿಗೆ ಅದು ಓಡ್ತು. ಆದರೆ ಆಮೆ ಏನಿಲ್ಲ, ತನ್ನ ಮಾಮೂಲಿ ರೀತಿಯಲ್ಲಿ ಅದು ನಡೀತಾ ನಡೀತಾ ಬಂತು. ಈ ಆಮೆ ಹೋಗ್ತಾ ಇತ್ತು, ಆದರೆ ಮೊಲ ಅಲ್ಲೇ ನಿದ್ದೆ ಮಾಡ್ತಾ ಇತ್ತು. ಕೊನೆಗೆ ಆ ಮೊಲಕ್ಕೆ ಎಚ್ಚರ ಆದಾಗ ಅದು ಎಚ್ಚರಾಗಿ ಅದು ಓಡಲಾರಂಭಿಸಿತು. ಆದರೆ ಅಷ್ಟರಲ್ಲಿ ಆಮೆ ಗುರಿ ಮುಟ್ಟಿತ್ತು. ಅದು ಮೊಲ ಅಲ್ಲಿ ಹೋಗಬೇಕಾದ್ರೆ ಆಮೆ ಅಲ್ಲಿ ಗುರಿ ಮುಟ್ಟಿ ಅಲ್ಲಿ ತನ್ನ ಗೆಲುವನ್ನು ಸಾಧನೆ ಮಾಡಿತ್ತು. ಆವಾಗ ಮೊಲ ಕೇಳ್ತು, ಅಲ್ಲ ನೀನು ಅಷ್ಟು ನಿಧಾನ ನಡ್ಕೊಂಬಂದೆ, ಹೀಗೆ ನಾನು ಎಷ್ಟು ವೇಗವಾಗಿ ಓಡುತ್ತೇನೆ ಅಂತ ನಿನಗೆ ಹೆಂಗೆ ಸಾಧ್ಯ ಆಯಿತು ಅಂತ ಕೇಳುತ್ತೆ. ಆವಾಗ ಮೊಲ ಹೇಳುತ್ತೆ, ನಾನು ನನ್ನಲ್ಲಿರುವಂತಹ ಶಕ್ತಿ ಏನು ಅಂತ ನನಗೆ ಗೊತ್ತಿತ್ತು. ನನ್ನ ಶಕ್ತಿ ಏನು, ನಾನು ಏನು ಮಾಡಬಹುದು ಎಂಬುದನ್ನು ನನಗೆ ಗೊತ್ತಿತ್ತು. ಆದ್ದರಿಂದ ನಾನು ನನ್ನ ಶಕ್ತಿಯಲ್ಲೇ ನಾನು ಅದನ್ನು ಜಾಸ್ತಿಯಾಗಿ ಬಳಸ್ಕೊಳ್ಳಿಲ್ಲ. ನನ್ನ ಮಾಮೂಲಿ ಶಕ್ತಿ ನಾನು ಹೇಗೆ ನಡೀತೀನೋ ಹಾಗೆಯೇ ನಡ್ಕೊಂಬಂದೆ. ನೀನು ನಿನ್ನ ಶಕ್ತಿಯನ್ನು ಮೊದಲೇ ಪ್ರಯೋಗ ಮಾಡಿಬಿಟ್ಟೆ, ಎಲ್ಲವನ್ನೂ ಒಟ್ಟಿಗೆ ಪ್ರಯೋಗ ಮಾಡಿಬಿಟ್ಟೆ ನೀನು. ಆದುದರಿಂದ ನೀನು ಅಲ್ಲಿಗೆ ಬರಬೇಕಾದ್ರೆ ಸುಸ್ತಾಗ್ಬಿಟ್ಟೆ, ನಿದ್ದೆ ಮಾಡಿದೆ, ಮಲಗಿದ ಕೂಡಲೇ ನಿದ್ದೆ ಬಂದುಬಿಡ್ತು. ಸುಸ್ತಾದವನು ನಿದ್ದೆ ಬರುತ್ತೆ. ನಾನು ನನ್ನ ಮಾಮೂಲಿಯಾಗಿ ನಾನು ಯಾವ ರೀತಿ ನಡ್ಕೊಂಬರ್ತೀನೋ ಹಾಗೆ ನಡೀತಾ ನಡೀತಾ ಇಲ್ಲಿ ಬಂದುಬಿಟ್ಟೆ. ಇದೇ ನನ್ನ ಗೆಲುವಿನ ಗುಟ್ಟು ಅಂತೆ. ಅಂದರೆ ಯಾರಲ್ಲಿ ಯಾವ ಪ್ರತಿಭೆ ಇದ್ದರೂ ಅದು ನನ್ನ ಆತುರಪಟ್ಟು ಅದನ್ನು ನಾನು ಎಲ್ಲದಕ್ಕೂ ಗೆಲ್ಲುತ್ತೇನೆ ಎಂಬ ಒಂದೇ ಉತ್ಸಾಹದಿಂದ ಓಡುವ ಜನರು ಇರ್ತಾರೆ. ಆದರೆ ಸಾಮಾನ್ಯವಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟರಿಂದ ನಾವು ಮಾಡುವಂಥ ಕೆಲಸವೂ ಇದೆ. ಅಂದರೆ ನಾವು ಯಾವಾಗಲೂ ಯೋಚನೆ ಮಾಡಿ ನಮ್ಮ ಕೆಲಸವನ್ನು ಮಾಡಬೇಕು. ಯೋಚನೆ ಮಾಡಿ ಬೇರೆಯವರಿಗೆ ಮಾರ್ಗದರ್ಶನ ಕೊಡಬೇಕು. ಮಾರ್ಗದರ್ಶನ ಕೊಡುವರು ಅವರು ಏನಾಗುತ್ತೆ, ಆ ಮಾರ್ಗದರ್ಶನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತಗೊಬೇಕು. ಪೂರ್ತಿಯನ್ನು ನಾವು, ಯಾಕಂದರೆ ನಾವೇ ಯೋಚನೆ ಮಾಡುವಂತಹ ನಮ್ಮದೇ ಆದ ಯೋಚನೆ, ನಮ್ಮದೇ ಆದ ನಿರ್ಧಾರಗಳು, ನಮ್ಮದೇ ಆದ ಚಿಂತನೆಗಳು, ನಮ್ಮದೇ ಆದಂಥ ಸ್ವಂತಿಕೆ ನಾವು ಬೆಳೆಸ್ಕೊಳ್ಬೇಕು. ಅಲ್ಲದೆ ಅವರು ಹೇಳಿದ್ದೇ ಸರಿ ಅಂತ ಹೇಳಿ ನಾವು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಯೂ ಇದೆ. ಆದರೆ ಹೆಚ್ಚಿನ ಜನರಲ್ಲಿ ಇಂತಹ ಬಾಲ್ಯದಲ್ಲೇ ಸಿಗುವಂತಹ ಇಂತಹ ಕಾರಣಗಳಿಂದಾಗಿ, ಅಂದರೆ ನಿನ್ನಿಂದ ಅದು ಸಾಧ್ಯವಿಲ್ಲ, ಅದು ಮಾಡಿದ ಉಪಯೋಗ ಇಲ್ಲ, ಅದರಿಂದ ನೀವು ಬದುಕಲ್ಲ ಅಂತ. ಒಂದು ವೇಳೆ ಒಬ್ಬ ಚಿತ್ರಕಲಾವಿದನಾಗುವಂತಹ ಸಾಧ್ಯತೆ ಇದ್ದಂತಹ ವಿದ್ಯಾರ್ಥಿಯನ್ನು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದರೆ ಅವರು ಪ್ರಸಿದ್ಧ ಜನ ಆಗ್ತಿತ್ತು, ಅದರಿಂದ ಅವನಿಗೆ ದುಡಿಮೆ ಆಗ್ತಿತ್ತು, ದಾರಿನೂ ಆಗ್ತಾಯಿತ್ತು. ಆದರೆ ಅದನ್ನು ಮೊಡಕುಗೊಳಿಸಿದ್ರೇನು, ಅವನ ಆಸಕ್ತಿ ಇರುವಂಥ ವಿಷಯವನ್ನು ಬಿಟ್ಟುಬಿಟ್ಟು ಬೇರೆ ವಿಷಯ ಕಲಿಯಕ್ಕೆ ಹೋಗ್ತಾನೆ. ಅವನಿಗೆ ಪ್ರತಿಭೆ ಎಲ್ಲಿದಾಗುತ್ತೆ, ಅವನು ತನ್ನ ಬಾಳಿನಲ್ಲಿ ಯಾವ ಸಾಧನೆಯನ್ನು ಮಾಡದೆ ಜೀವನ ಮಾಡಲು ಕಷ್ಟಪಡಬೇಕು. ಆದ್ದರಿಂದ ನಾವು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅಥವಾ ನಮಗೆ ಗೊತ್ತಿರುವವರಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ನಮ್ಮಿಂದ ಸಾಧ್ಯವಾದರೆ ಅವರಿಗೆ ಪ್ರೋತ್ಸಾಹ ಕೊಡುವುದು ಪ್ರತಿಯೊಬ್ಬರ ಕೆಲಸವಾಗಬೇಕು. ಈಗ ನೋಡಿ, ನಾನು ಹೇಳಿದಂತಹ ಈ ನೊಣಕ್ಕೆ ಇರುವಂಥ ಶಕ್ತಿ ಇತ್ತು. ಅದು ಪ್ರಯತ್ನ ಪಟ್ಟು 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 ಕೊನೆಗೆ ಅದು ಸುಸ್ತಾಗಿ ನನ್ನಿಂದ ಸಾಧ್ಯವಿಲ್ಲ ಎಂಬಂಥ ಸ್ಥಿತಿ ತಲುಪಿತು. ಕೊನೆಗೆ ಅದು ಹಾರುವುದನ್ನೇ. ಈಗ ಡ್ರೈವಿಂಗ್ ಮಾಡುವಂಥ ವ್ಯಕ್ತಿಗಳು ಹಾಗೇನೆ, ಅವನು ಎಷ್ಟೋ ದಿನಗಳ ಮೇಲೆ ಮತ್ತೆ ಡ್ರೈವಿಂಗ್ ಮಾಡೋಕ್ಕೆ ಹೋದರೆ ಅವನಿಗೆ ಡ್ರೈವಿಂಗ್ ಮಾಡೋದು ಭಯ ಶುರುವಾಗುತ್ತೆ. ಯಾವಾಗಲೂ ಅವನು ಡ್ರೈವಿಂಗ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ತಿಂಗಳಿಗೊಮ್ಮೆನೋ ಅದು 3 ತಿಂಗಳಿಗೊಮ್ಮೆನೋ ಆದರೂ ಅವನು ಗಾಡಿ ಓಡಿಸ್ತಾ ಇರಬೇಕು. ಇಲ್ಲದಿದ್ದರೆ ವರ್ಷಾನುಗಟ್ಟಲೆ ಆದಮೇಲೆ ಅವನಿಗೆ ಡ್ರೈವಿಂಗ್ ಮಾಡುವಂತಹ ಆ ಒಂದು ಧೈರ್ಯ ಇಲ್ಲದಂತ. ಸೈಕಲ್ ತುಳಿಯೋದ್ರೂ ಅಷ್ಟೇ, ಅಥವಾ ಇನ್ನು ಯಾವುದೇ ಕೆಲಸ ಮಾಡಿದ್ರೂ ಸಹ ನಾನು ಮಾಡೋ ಕೆಲಸ ಸರಿಯಾಗಿರುತ್ತೋ, ನಾನು ಮಾಡೋ ಕೆಲಸ ಸರಿಯಾಗೋದಿಲ್ಲ, ಇದು ಹೇಗೆ ಮಾಡಬೇಕು ಎಂಬಂಥ ಯೋಚನೆ ಬರುತ್ತೆ. ಈ ವಿದ್ಯಾರ್ಥಿಗಳಲ್ಲಿ ಬರೆಯುವಂತಹ ಒಂದು ಅಭ್ಯಾಸ ಅದು ಬೆಳೆಸ್ಕೋಬೇಕು. ಬರೆಯೋದನ್ನು ಬಿಟ್ಟುಬಿಟ್ರೆ ಮತ್ತು ಬರವಣಿಗೆ ಕಷ್ಟ ಆಗುತ್ತೆ, ಅಕ್ಷರಗಳು ದುಂಡಗಾಗೋದಿಲ್ಲ. ಇಂತಹ ಕೆಲವು ಸಮಸ್ಯೆಗಳಿದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಕೆಲಸ, ತಾನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋದಾಗ ಮಾತ್ರ ಅವನ ಕೆಲಸ ಉತ್ತಮವಾದ ರೀತಿಯಲ್ಲಿ ನಡೆಯಲು ಸಾಧ್ಯ. ಇಲ್ಲದೇ ಇದ್ದರೆ ಅವನು ಕೊನೆಗೆ ಆ ಕೆಲಸ ಮಾಡಲಾಗದೆ, ಈ ಕೆಲಸವನ್ನು ಮಾಡಲಾಗದೆ ಅವನು ತನ್ನಲ್ಲಿರುವ ಪ್ರತಿಭೆಯನ್ನು ಕಳೆದುಕೊಂಡು ಅವನು ಒಬ್ಬ ಆ ನೊಣಗಳಂತೆ ಅವನ ಜೀವನ ಆಗುತ್ತೆ. ನಾವು ಯಾವಾಗಲೂ ಯಾವುದೇ ಕೆಲಸವನ್ನಾಗಲಿ ನಿರಂತರವಾಗಿ ಮಾಡ್ತಾ ಇರಬೇಕು. ನನಗೆ ವಯಸ್ಸಾಯಿತು, ನಾನಿನ್ನು ಮಾಡೋಕ್ಕಾಗಲ್ಲ, ಆ ಚಿಂತೆಯನ್ನು ಬಿಟ್ಟುಬಿಡಬೇಕು. ನಾನು ನಿವೃತ್ತನಾದೆ, ರಿಟೈರ್ಡ್ ಆದೆ, ನನಗಿನ್ನು ಆ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಕೆಲಸ ನೀವು ಮಾಡ್ತಿದ್ದಂಥ ಕೆಲಸ ನೀವಾಗಿಯೇ ಮಾಡಬೇಕು. ಆಗ ಮಾತ್ರ ನಿಮಗೆ ಬದುಕಿನಲ್ಲಿ ಉತ್ಸಾಹ ಬರುತ್ತೆ. ಇಲ್ಲದೆ ಯಾವುದಾದ್ರೂ ಒಂದು ಕೆಲಸ, ನಿಮ್ಮಲ್ಲಿ ಯಾವುದೋ ಒಂದು ಪ್ರತಿಭೆ ಇರುತ್ತೆ, ಯಾವುದೋ ಒಂದು ಆ ಪ್ರತಿಭೆಯನ್ನು ನೀವು ಬಳಸಿಕೋಬೇಕು. ಆ ಬಳಸಿಕೊಂಡಾಗಲೇ
ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಉತ್ಸಾಹದ ಚಿಲುಮೆಯಾಗಿ ಉತ್ಸಾಹದಿಂದ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಈಗ ಇಂಥ ವಿಷಯಗಳನ್ನು ನೀವು ತಿಳ್ಕೊಂಡು ಪ್ರತಿಯೊಬ್ಬರೂ ಸಹ ವಿದ್ಯಾರ್ಥಿಗಳಾಗಲಿ ಅಥವಾ ಯುವಕರಾಗಲಿ ಅಥವಾ ವಯಸ್ಸಾದವರಾಗಲಿ ತಮ್ಮಲ್ಲಿರುವ ಪ್ರತಿಭೆಯನ್ನು ಉಪಯೋಗಿಸಿಕೊಳ್ಳುವಂತಹ ವಿಧಾನವನ್ನು ಕಲಿತುಕೋಬೇಕು. ಅದು ಹಾಳಾಗಲು ಬಿಡಬಾರದು. ಆ ಪ್ರತಿಭೆಯನ್ನು ಯಾವುದಾದ್ರೂ ರೀತಿಯಲ್ಲಿ ಬಳಸಿಕೊಂಡು ಬೇರೆಯವರ ಖುಷಿಗಲ್ಲ, ನಮ್ಮ ಸಂತೋಷಕ್ಕಾಗಿ ನಾವು ಮಾಡಬೇಕೇ ಹೊರತು ಬೇರೆಯವರನ್ನು ಸಂತೋಷಪಡಿಸಲು ಅಥವಾ ಅವರಿಂದ ಹೊಗಳಿಕೆ ಸಿಗಲು ನಾವು ಮಾಡೋದಲ್ಲ. ನಮಗೆ ಗೊತ್ತಿರೋ ಕೆಲಸವನ್ನು, ನಾವು ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಬೇರೆಯವರು ಏನು ಹೇಳ್ತಾರೆ ಎಂಬುದರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಅದರ ಪ್ರತಿಫಲದ ಬಗ್ಗೆ ನಾವು ಮೊದಲೇ ಚಿಂತೆ ಮಾಡಬಾರ್ದು. ಪ್ರತಿಫಲ ತಾನಾಗಿಯೇ ಬರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಲು ಸಾಧ್ಯ. ಅದೇ ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನು ಬೆಳೆಸಲು ಸಾಧ್ಯ. ಇರುವ ಪ್ರತಿಭೆಯನ್ನು ನಾವು ಬಳಸಿಕೊಂಡಾಗ ನಮಗೆ ಸಂತೋಷ ಪಡಲು ಹೆಚ್ಚು ಹೆಚ್ಚು ಅವಕಾಶಗಳು ಸಿಗುತ್ತೆ. ಇಂತಹ ವಿಚಾರಗಳು ಇನ್ನಷ್ಟಿದೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಈ ಮಾಣಿಯರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋನ ನೋಡಿ ಹೆಚ್ಚು ಹೆಚ್ಚು ವಿಷಯವನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.